ಸರ್ ಇದು ಸೂಕ್ತ ಅಂತ ಅನ್ಸುತ್ತೆ, ಯಾಕಂದರೆ 50 ವರ್ಷ ಇಂಡಸ್ಟ್ರಿಲಿ ಇದ್ದೀರಾ, ಅದಕ್ಕೆ ಕೇಳ್ತಿದ್ದೀನಿ. ಮಲಯಾಳಂ ಚಿತ್ರರಂಗದ ಒಂದು ಹೇಮಾ ಕಮಿಟಿ ವರದಿ ಬಿತ್ತರ ಆದಮೇಲೆ ಎಲ್ಲ ಇಂಡಸ್ಟ್ರಿಯಲ್ಲೂ ಈ ಥರದ್ದು ಸಮಸ್ಯೆಗಳಿದೆ. ಸೊ ನಮ್ಮಲ್ಲೂ ಕೂಡ ಒಂದು ಕಮಿಟಿ ಆಗಬೇಕು ಹೇಮಾ ಥರದ್ದು ಅನ್ನೋಂಥದ್ದು ಚೇತನ್ ಅವರ ನೇತೃತ್ವದ ಫೈರ್ ಕಮಿಟಿ CMಗೆ ಪತ್ರ ಬರೆದಿದ್ದಾರೆ. ಸೊ ನೀವು ಇಂಡಸ್ಟ್ರಿನ 50 ವರ್ಷದಿಂದ ಬಲ್ಲಿದ್ದೀರಾ. ಸೊ ನಮ್ಮ ಇಂಡಸ್ಟ್ರಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳ ಕೈಯಲ್ಲಿ, ಡೈರೆಕ್ಟರ್ಗಳ ಕೈಯಲ್ಲಿ, ನಿರ್ಮಾಪಕರ ಕೈಯಲ್ಲಿ ಇದೆಯಾ? ಇಲ್ಲೂ ಕೂಡ ಹೆಣ್ಮಕ್ಳನ್ನ ಕೆಟ್ಟದಾಗಿ ನಡೆಸ್ಕೊಳ್ಳುವಂಥ ಸಂಸ್ಕೃತಿ ಇದೆ ಅಂತ ತಮ್ಗೆ ಅನ್ಸುತ್ತಾ ಅನ್ನುವಂಥದ್ದು? ಅಮ್ಮ, ನಾನು ಪ್ರೊಡ್ಯೂಸ್ ಮಾಡಿದ ಕಾಲದಲ್ಲಿ ನಾವು ಶೂಟಿಂಗ್ ಹೋಗ್ತಾ ಇರಲಿಲ್ಲ. ಫಸ್ಟು ಕತೆ ಕೇಳೋರು, ಡೈರೆಕ್ಟ್ರಿಗೆ ಒಂದು ಐಡಿಯಾ ಕೊಡೋರು. ಸಾಯಂಕಾಲ ಬಾಟ ಕೊಟ್ಬಿಟ್ರೆ ನಾಳೆ ಬಾಟಾಗೆ ನಾವು ಫೈನಾನ್ಸರ್ ಹತ್ರ ಹೋಗ್ತಾಯಿದ್ರಿ, ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಇಸ್ಕೊಂಬರ್ತಾಯಿದ್ರಿ. FILಗೆ M ಜೋಡ್ಸೋಕ್ಕೆ ನಾವು ಓಡಾಡ್ತೀರಿ. ಆಮೇಲೆ ನನಗೆ ಗೊತ್ತಿರೋಂಗೆ ನಮ್ಮ ಕಾಲದ ನಿರ್ಮಾಪಕರಲ್ಲಿ ನಾನು ನೋಡ್ದಂಗೆ ಎಲ್ಲ ಶೂಟಿಂಗು ಅಂತ ಇದ್ದರೆ ಅವ್ರ ಊಟನೂ ಸೇರ್ತಾ ಇರಲಿಲ್ಲ. ಈಗಿಂದು ನನಗೆ ಗೊತ್ತಿಲ್ಲಮ್ಮ, ಯಾಕಂದರೆ ಶೂಟಿಂಗ್ ಮಾಡೋದು ಒಳ್ಳೆ ಇದ್ರ ಥರ ಅದು. ಈ ರಾಮರು ಇದು ಏನದು ದೇವ್ರ ಪೂಜೆ ಮಾಡ್ದಂಗೆ ಸ್ನಾನ ಮಾಡ್ಕೊಂಡಂಗೆಲ್ಲ ಮಾಡ್ತಾರಲ್ಲ ಆ ಥರ. ನಾವು ನಮ್ಮ ಹತ್ರ ಯಾರು ವರ್ಕ್ ಮಾಡಿದರೆ ಎಲ್ಲರೂ ಮಕ್ಕಳ ಥರನೇ ನೋಡ್ಕೊಂಡಿರೋದು. ಬಟ್ ಆ ಫೀಲಿಂಗೂ ಇಲ್ಲ. ಆಮೇಲೆ ಆ ಫೀಲಿಂಗೂ ಇರಲ್ಲ, ಯಾಕಂದರೆ ಅವ್ನು ಟೆನ್ಷನಲ್ಲಿ ಇರ್ತಾನೆ. ಬರೀ ದುಡ್ಡು ಕಾಸು, ಆಮೇಲೆ 150 ಜನ 200 ಜನ ಇರ್ತಾರೆ, ಅವರು ಊಟ, ಅವ್ರ ಕಾರು, ಅವರು ಇದರಲ್ಲೇ. ಇವನಿಗೆ ಅದೆಲ್ಲ ಬರೋಲ್ಲ. ನನಗೆ ಗೊತ್ತಿರೋಂಗೆ ನಮ್ಮ ಕಾಲದಲ್ಲಿ ಹಂಗಿತ್ತು. ಈಗ ಏನಾಗಿದೆ, ನಾನು ಈ ನಡುವೆ ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಮಾಡಿಲ್ವಲ್ಲ, ಅದು ನಾವು ನೋಡದೆ ಹೇಳೋಕ್ಕಾಗಲ್ಲಮ್ಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.